ನಿಮಗೆ ಅಕ್ಕಿ ಬೇಡ ಇನ್ನೊಂದು ಬೇಡ ಅಂತ ಬರ್ಕೊಡಿ, ಆ ಹಣದಲ್ಲಿ ರಸ್ತೆ ಅಭಿವೃದ್ಧಿ ಮಾಡೋಣ. ಅದಕ್ಕೆ ಒಂದೇ ವರ್ಷ ಡಾಂಬರ್ ರೋಡ್ ಆಗ್ಬೇಕು, ಶಾಲೆ ಆಗ್ಬೇಕು, ಅದಕ್ಕೊಮ್ಮೆ ಒಳ್ಳೆ ಆಗೋದಿಲ್ಲ. ಅದಕ್ಕೆ ನೀವು ಏನ್ ಮಾಡ್ಬೇಕು, ಫಿಕ್ಸ್ ಮಾಡ್ಬಿಡ್ಬೇಕು. ಸರ್ ನಮಗೆ ಇಂಥವು ಕೆಲಸ ಬೇಡ, ನೀವೆಲ್ಲ ಬಂದ್ ಮಾಡ್ಬಿಡ್ರಿ ಇವ್ನ. ಬರೀ ಹಳ್ಳಿ ರಸ್ತೆ ಮಾಡೋದು ಹಳ್ಳಿ ರಸ್ತೆ ಮಾಡ್ತೀವಿ. ಇಲ್ರಿ ನಮ್ಗೆ ಬರೀ ಗುಡಿ ಕಟ್ಟಬೇಕು, ನೀವು ಏನು ಬೇಡ ಅಂದ್ರೆ ಬರೀ ಗುಡಿನ ಕಟ್ಟಬೇಕು. ನಿಮ್ಗೆ ರಸ್ತೆ ಬೇಕಾದ್ರೆ ಅಕ್ಕಿ ಕೊಡೋದು ನಿಲ್ಸಿ ಅಂತ ಹೇಳಿ ಅಂತ ಹೇಳಿ, ಗ್ಯಾರಂಟಿ ನಿಲ್ಸಿ ಅಂತ ಹೇಳಿ. ಅಂದ್ರೆ ಸರ್ಕಾರದ ಪರಿಸ್ಥಿತಿ ಎಲ್ಲಿದೆ ಅಂತಕ್ಕಂಥದನ್ನ ಅವ್ರ ಹೇಳಿಕೆಯಲ್ಲೇ ನೀವು ನೋಡ್ಬೋದು. ಆದ್ರೆ ಇವ್ರು ಸರ್ಕಾರದಾಗ ಏನು ಲೂಟಿ ಹೊಡೆಯತ್ತಾರಲ್ಲ, ಅದು ಲೂಟಿ ಹೊಡೆದ್ ನಿಲ್ಸಿದ್ರೆ ಅಭಿವೃದ್ಧಿ ಆಗ್ತೈತಿ. ಅದ್ರ ಬಗ್ಗೆ ರಾಯರೆಡ್ಡಿ ಅವರು ಮಾತಾಡೋದು ಅವಶ್ಯಕತೆ ಇದೆ. ಹಾಗಾದ್ರೆ ನೀವು ಚುನಾವಣೆ ಪ್ರಣಾಳಿಕೆನಲ್ಲಿ ನೀವು ಊರೂರಿಗೆ ಹೋಗಿ ಕಾಕಾ ಪಾಟೀಲ್ ನಿಂಗೂ ಕೊಡ್ತೀನಿ ಕಣೆ ಫ್ರೀ, ಮದಪ್ಪ ನಿಂಗೂ ಕೊಡ್ತೀನಿ ಕಣೆ, ನಿನ್ ಹೆಂಡ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆಗ ನಿಮ್ ಹೆಂಡ್ರಿಗೆ 2,000 ರೂಪಾಯಿ ಕೊಡ್ತೀನಿ, ಅಕ್ಕಿನ 5 kg ಕೊಡ್ತೀನಿ, ಇಷ್ಟನ್ನ ಮಾತ್ರ ಹೇಳಿದ್ರ. ರೋಡ್ ಕೊಡಲ್ಲ, ನೀರ್ ಕೊಡಲ್ಲ, ಕರೆಂಟ್ ಕೊಡಲ್ಲ, ಏನೂ ಕೊಡಲ್ಲ, ಇದನ್ನ ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರ. ಎಲ್ಲದನ್ನೂ ಕೊಡ್ತೀನಿ ಅಂತ ಹೇಳಿದ್ರು ತಾನೆ. ಇವಾಗ ಮಾಡ್ಕೊಳ್ಳಿ ಅದ್ರ ತಕ್ಕಾಗಿ.